ಅಪರೂಪಕ್ಕೆ ತಿನ್ಬೋದು ಬಟ್ ಡೈಲಿ ತಿನ್ಬಾರ್ದು ಅಂತ 5 ವರ್ಸ್ಟ್ ಫುಡ್ ಯಾವುದು? ಬೆಸ್ಟ್ ಫುಡ್ ಸೀರೀಸ್ ಮುಗೀತು. ಇವಾಗ ವರ್ಸ್ಟ್ ಫುಡ್ಡಲ್ಲಿ ಬಂದು 5ನೇ ಸ್ಥಾನದಲ್ಲಿದೆ ನಿಮ್ಮ ಫೇವ್ರೇಟ್ ಜಿಲೇಬಿ, ಮೈಸೂರು ಪಾಕ್, ಎಣ್ಣೆ, ಜಾಮೂನ್. ಇದನ್ನೆಲ್ಲ ಅಪರೂಪಕ್ಕೆ ತಿನ್ಬೋದು, ರೆಗ್ಯುಲರ್ ಆಗಿ ತಿನ್ನಬಾರ್ದು. 4ನೇದು ಇನ್ಸ್ಟಂಟ್ ನೂಡಲ್ಸ್. 2 ನಿಮಿಷದಲ್ಲಿ ಮಾಡ್ಬೋದು ಅಂತ ಹೇಳಿ ಬಿಸಿನೀರಿಗೆ ಹಾಕಿ ಹೊಡೆದು ತಿಂತೀವಲ್ಲ ಅದು. ಅಂದರೆ ಈಗ ಅಪರೂಪಕ್ಕೆ ಅಂದಾಗ ನಾನು ಯಾವುದೋ ನಾರ್ತ್ ಇಂಡಿಯಾಗೆ ಹೋಗಿದ್ದೆ, ಅಲ್ಲಿ ಬೇರೆ ದಾರಿ ಇರಲಿಲ್ಲ, ಅದೇ ಬೆಸ್ಟ್ ಫುಡ್ಡು. ಓಕೆ, ಅಂಥ ಟೈಮಲ್ಲಿ ತಿನ್ಬೋದು. ಬಟ್ ದಿನ ಯಮ್ಮಿ ಆಗಿದೆ ಅಂತ ಹೇಳಿ ತಿಂತಾ ಇದ್ರೆ ಮೈದಾ, MSG, ಪ್ರಿಸರ್ವೇಟಿವ್ಸು ಎಲ್ಲ ಇರುತ್ತೆ ಅದರಲ್ಲಿ. ಬ್ಯಾನ್ ಮಾಡಿರೋದನ್ನು ಮತ್ತೆ ವಾಪಸ್ ಮಾರ್ಕೆಟಿಗೆ ತಗೊಬಂದಿದ್ದಾರೆ. ಅದು ಹೆಂಗೋ ಗೊತ್ತಿಲ್ಲ, ನಮ್ಮೆಲ್ಲ ನಡೆಯುತ್ತೆ ನಮ್ಮ ದೇಶದಲ್ಲಿ. ಬಟ್ ಆದಷ್ಟು ಅವಾಯ್ಡ್ ಮಾಡಿ ಇನ್ಸ್ಟೆಂಟ್ ನೂಡಲ್ಸ್. 3ನೇದು ಬ್ರೆಡ್ಡು, ಬನ್ಸು, ಕೇಕು, ಪೇಸ್ಟ್ರೀಸು ಅದೆಲ್ಲ. ಕೇಕು ಇವತ್ತಿನ ದಿನದಲ್ಲಿ ಎಲ್ಲರ ಮನೆಯಲ್ಲೂ ಬರ್ಡೇಗೆ ಕೇಕ್ ಇಲ್ಲದೆ ಬರ್ಡೇನೇ ಆಗೋದಿಲ್ಲ. ಅದನ್ನು ಸಿಂಪಲ್ ಕೇಕು, ಹೆಲ್ದಿ ಕೇಕೆಲ್ಲ ಯಾರು ತಗೊಳ್ಳಲ್ಲ. ಕಲರ್ ಆಗಿರಬೇಕು, ಹಂಗೆ ಕಲರ್ ಆಗಿ ಜಿಂಕ್ ಚಾಕ್ ಆಗಿದ್ರೆ ಮಾತ್ರ ತಗೊಳ್ಳೋದು ಜನ. ಸೊ ಮುಖದ ಕಲರು, ಫೇಸ್ ಕಲರು ಎಲ್ಲ ಇರುತ್ತೆ. ನಾವು ಒಂದು ಕಾಲದಲ್ಲಿ ಮಾಡಿದ್ದೀವಿ, ಬಟ್ ಅಷ್ಟೊಂದು ಕಲರ್ಸು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರಲ್ಲ, ದೇರ್ ಇಸ್ ಅ ಪ್ರಾಬ್ಲಮ್. ಓಕೆ, ಅದೂ ಈಗ ತಿಂಗಳಿಗೆ 2-3 ಬರ್ಡೇ ಪಾರ್ಟಿಗೆ ಹೋಗೋರು, ಮಕ್ಕಳಲ್ಲಿ ಸ್ಕೂಲಲ್ಲಿ ಯಾರಿಗೆ ಕರೆದ್ರು ಬರ್ಡೇ ಪಾರ್ಟಿಗೆ ಹೋಗೋರು, ಆ ಥರ ಎವ್ರಿ ಡೇ ಒಂದೊಂದಿಷ್ಟು ದೊಡ್ಡ ಕೇಕ್ ತಿಂತಾ ಇದ್ರೆ ಇಟ್ಸ್ ಗೋಯಿಂಗ್ ಟು ಪುಟ್ ಯು ಇನ್ ಅ ಡೇಂಜರ್. ಹೋಮ್ ಮೇಡ್ ರಾಗಿ ಕೇಕ್ ರೆಸಿಪಿ ಇವ್ರ ಚಾನಲಲ್ಲಿದೆ. 2ನೇದು ಎಲ್ಲ ವಿಡಿಯೋದಲ್ಲೂ ಹೇಳಂತದ್ದೆ, ಸೋಡಾ, ಕೋಲಾ ಇದೆಲ್ಲ ಬರುತ್ತಲ್ಲ, ಸೋಡಾ, ಕೋಲಾ ಇದೆಲ್ಲ ಬಂದು ತುಂಬ ಶುಗರ್ ಇರುತ್ತೆ, ತುಂಬ ಕಲರು, ಆರ್ಟಿಫಿಷಿಯಲ್ ಸ್ವೀಟ್ನರು, ಆರ್ಟಿಫಿಷಿಯಲ್ ಕಲರು ಎಲ್ಲ. ಲಾಂಗ್ ಟರ್ಮ್ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಗಟ್ ಬ್ಯಾಕ್ಟೀರಿಯಾ ಹಾಳಾಗುತ್ತೆ, ಹಲ್ಲು, ಬೋನು ಎಲ್ಲ ವೀಕ್ ಆಗುತ್ತೆ, ಸಕ್ಕರೆ ಕಾಯಿಲೆನೂ ಬೇಗ ಬರುತ್ತೆ. ಮೊದಲನೇದು ನಿನ್ನ ಫೇವ್ರೇಟು ಯಾವುದು? ಇವ್ರ ಅಮ್ಮ ಮಗಳಿಗೆ ಚಿಪ್ಸ್ ಅಂದರೆ ಭಾಳ ಇಷ್ಟ. ಇವಾಗೆಲ್ಲ ಏನು ತಿಂತಾರೆ. ಸೊ ಬೆಂಗಳೂರಲ್ಲಿರೋರಿಗಂತೂ ಫ್ರೆಶ್ ಆಗಿ ಅಂಗಡಿ ಎದುರುಗಡೆನೆ ಫ್ರೈ ಮಾಡಿ ಹಿಂಗೆ ಸೇಮ್ ಎಣ್ಣೆಯಲ್ಲಿ ಕರೆದು ಕೊಡ್ತಿರ್ತಾರೆ. ಚಿಪ್ಸು, ನಮ್ಕಿನ್ಸು, ಚಿಪ್ಸು ಫ್ರೆಶ್ ಅಂತ ಬೆಂಗಳೂರಲ್ಲಿ ತರ್ತಾರೆ. ಫ್ರೆಶ್ ಅಲ್ಲ, ಸೇಮ್ ಎಣ್ಣೆನ ಮತ್ತೆ ಬಳಸಿದಾಗ ಅದು ಫ್ರೆಶ್ ಅಲ್ಲ. ಓಕೆ, ಅದು ತುಂಬ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಬೇಗ ಹಾರ್ಟಲ್ಲಿ ಒಂದು ಸ್ಟೆಂಟ್ ಹಾಕ್ಕೊಳ್ಳೋದಕ್ಕೆ ಬೇಗ ಹೊಗೆ ಹಾಕ್ಸ್ಕೋತಾರೆ. ಹಾರ್ಟಲ್ಲಿ ಒಂದು ಸ್ಟೆಂಟ್ ಅಂತ ಒಂದು ಇಷ್ಟು ದೊಡ್ಡ ಇದು ಬರುತ್ತೆ, ಪೈಪು ಹಾಕ್ತಾರೆ. ತುಂಬ ಟ್ರಾನ್ಸ್ ಫ್ಯಾಟ್ ತಿಂದು ಹೈ BP ಆಗಿ ಕಿಡ್ನಿಗೆ ಸ್ಟ್ರೈನ್ ಆಗಿ ಮುಂದೊಂದು ದಿನ ಎವ್ರಿ ಡೇ ಚಿಪ್ಸ್ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಅಪರೂಪಕ್ಕೆ ಎಲ್ಲ ಫುಡ್ಡು ಅಪರೂಪಕ್ಕೆ ಓಕೆ, ಅಪರೂಪ ಅಂದರೆ ಭಾಳ ಅಪರೂಪ. ಬಟ್ ರೆಗ್ಯುಲರ್ ಆಗಿ ತಿಂದರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಮನೆಯಲ್ಲಿ ಸ್ವೀಟ್ ಪೊಟೇಟೊ ಚಿಪ್ಸು, ಅದೇ ಸಿಹಿ ಗೆಣಸದು ಚಿಪ್ಸು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ಅದರ ರೆಸಿಪಿ ಇವ್ರ ಚಾನಲಲ್ಲಿದೆ.